ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಿಐಟಿ ಮೆಸ್ರಾ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ರಾಂಚಿಯಲ್ಲಿಂದು ಚಾಲನೆ ನೀಡಿದರು. ಈ ವೇಳೆ ರಾಜ್ಯಪಾಲ ಸಂತೋಷ್ ಕುಮಾರ್ ಗಂಗ್ವಾರ್, ಆಡಳಿತ ಮಂಡಳಿಯ ಅಧ್ಯಕ್ಷ ಸಿಕೆ ಬಿರ್ಲಾ, ಬಿಐಟಿ ಮೆಸ್ರಾದ ಉಪಕುಲಪತಿ ಡಾ ಇಂದ್ರನೀಲ್ ಮನ್ನ, ರಿಜಿಸ್ಟ್ರಾರ್ ಡಾ ಸಂದೀಪ್ ದತ್ತಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ರಾಷ್ಟ್ರಪತಿ ದೇಶದಲ್ಲಿ ಶೈಕ್ಷಣಿಕ ಕ್ರಾಂತಿ ಆರಂಭವಾಗಿದ್ದು, ಭವಿಷ್ಯದ ಸದೃಢ ಭಾರತ ನಿರ್ಮಾಣಕ್ಕೆ ಜ್ಞಾನ ಆಧಾರಿತ ಉಪಕ್ರಮಗಳ ಅನುಷ್ಠಾನ ಆಶಾದಾಯಕವಾಗಿದೆ. ಎಲ್ಲ ವಲಯಗಳಲ್ಲಿ ಕೃತಕ ಬುದ್ಧಿಮತ್ತೆಯ ಪ್ರಭಾವ ಹೆಚ್ಚುತ್ತಿದ್ದು, ರಚನಾತ್ಮಕ ಆಲೋಚನೆಗಳಿಗೆ ಪೂರಕವಾಗಿದೆ ಎಂದರು. ಭಾಷೆಗಳ ಸಂಶೋಧನೆ ಹಾಗೂ ಅಧ್ಯಯನ ವಲಯದಲ್ಲೂ ಕೃತಕ ಬುದ್ಧಿಮತ್ತೆ ಗಣನೀಯ ಪಾತ್ರ ನಿರ್ವಹಿಸುತ್ತಿದೆ. ಇದರ ಪ್ರಚಾರ ಮತ್ತು ಪ್ರಸಾರ ತ್ವರಿತಗತಿಯಲ್ಲಿ ಸಾಗುತ್ತಿದೆ. ಪಾರಂಪರಿಕ ಹಾಗೂ ಆಧುನಿಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಳ್ಳುವ ಮೂಲಕ ವರ್ತಮಾನವನ್ನು ಭವಿಷ್ಯತ್ತಿನ ಜೊತೆಗೆ ಸಮರ್ಥವಾಗಿ ಬೆಸೆಯುವ ಕೆಲಸ ಆಗಬೇಕು ಎಂದು ತಿಳಿಸಿದರು. ತಂತ್ರಜ್ಞಾನ ಕ್ಷೇತ್ರದಲ್ಲಿ ನಾವೀನ್ಯತೆ ಉತ್ತೇಜಿಸುವುದು ಅವಶ್ಯ. ಕೃತಕ ಬುದ್ಧಿಮತ್ತೆ ಜನರ ಜೀವನವನ್ನು ಬದಲಾಯಿಸುವಲ್ಲಿ ಸಹಾಯ ಮಾಡುತ್ತದೆ. ವಿಕಸಿತ ಭಾರತದ ಗುರಿ ಸಾಧಿಸುವಲ್ಲಿ ಯುವಜನರ ಪಾತ್ರ ಅನನ್ಯವಾದದ್ದು. ಪೂರ್ವ ಭಾರತದಲ್ಲಿ ತಾಂತ್ರಿಕ ಶಿಕ್ಷಣದಲ್ಲಿ ಬಿಐಟಿ ಬಹುದೊಡ್ಡ ಕೊಡುಗೆ ನೀಡಿದೆ. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳು ತಮ್ಮ ಪ್ರತಿಭೆ ಪ್ರದರ್ಶಿಸಲು ಇದು ಉತ್ತಮ ವೇದಿಕೆಯಾಗಿದೆ ಎಂದು ಹೇಳಿದರು. ಔದ್ಯೋಗಿಕ ವಲಯದಲ್ಲಿ ಕೌಶಲ್ಯಾಧಾರಿತ ಅವಕಾಶಗಳು ಹೆಚ್ಚುತ್ತಿದ್ದು, ಶೈಕ್ಷಣಿಕ ಉಪಕ್ರಮಗಳ ಮರುಚಿಂತನೆಗೆ ಸೂಕ್ತವಾಗಿದೆ. ಮಹಿಳೆಯರು ವಿವಿಧ ವಲಯಗಳಲ್ಲಿ ಗಣನೀಯ ಕೊಡುಗೆ ನೀಡುತ್ತಿದ್ದಾರೆ ಎಂದು ಪ್ರಸ್ತಾಪಿಸಿದರು. ಬಿಐಟಿ ಮೆಸ್ರಾದ ಅಮೃತ ಮಹೋತ್ಸವ 6 ತಿಂಗಳ ಕಾಲ ನಿಗದಿಯಾಗಿದ್ದು, ಈ ವರ್ಷದ ಜುಲೈ 15ರವರೆಗೆ ನಡೆಯಲಿದೆ. Behind the national education policy, as AI rapidly transforms economies, the government of India has been quick in responding to the emerging scenario. Several initiatives are being taken to integrate AI in higher education institutions. BIT was indeed ahead of the curve as it introduced a BTech course in artificial intelligence and machine learning in 2023. The change brought about by AI and other technologies is also reflected in our languages. Till a few years ago, the word disruption, to take one example, meant something to be worried about. But now it has a positive connotation. A break or an interruption in the normal course. ಇದಕ್ಕೂ ಮುನ್ನ ಜಾರ್ಖಂಡ್ಗೆ 2 ದಿನಗಳ ಪ್ರವಾಸಕ್ಕಾಗಿ ಆಗಮಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ರಾಜ್ಯಪಾಲ ಸಂತೋಷ್ ಕುಮಾರ್ ಗಂಗ್ವಾರ್ ಮತ್ತು ಸಂಪುಟ ಸಚಿವೆ ಶಿಲ್ಪಿ ನೇಹಾ ಟಿರ್ಕೆ ಸ್ವಾಗತಿಸಿದರು.